ಶ್ರೀಮಾತ್ರೇ ನಮಃ. ಗುರುಭ್ಯೋ ನಮಃ. ಹರಿ ಓಂ. ಜೀವನ ರಹಸ್ಯ ಅರಿವೇ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಫಲಶ್ರುತಿಯಲ್ಲಿ ಏನು ಎರಡೆರಡು ಸಾಲು ನಾನು ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ. ಇತೀದಂ ಕೀರ್ತಯನ್ಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಸಹಸ್ರಾನಾಂ ದಿವ್ಯಾನಾಂ ಶೇಷೇಣ ಪ್ರತಿ ಕೀರ್ತಿತಂ. ಅಂದರೆ ಇತೀದಂ ಅಂದರೆ ನಿನಗೆ ನೀನೊಂದು ಪೂಜೆ ಮಾಡಿದ್ಯಾ, ಪೂಜೆ ಫಲ ನೀನೊಬ್ಬರೇ ಮಾಡಿರೋದಲ್ಲ, ನಿಮ್ಮ ಪೂರ್ವಿಕರು ಮಾಡ್ಕೊಂಬಂದಿದ್ದನ್ನು ನೀವು ಕಂಟಿನ್ಯೂ ಮಾಡ್ತಿರ್ತೀರ. ನೀವು ಕಂಟಿನ್ಯೂ ಮಾಡಿದಾಗ ಆ ಪೂಜೆ ಫಲ ಅನ್ನೋದು ಒಬ್ಬರಿಗೆ ಪ್ರಾಪ್ತ ಆಗುತ್ತೆ. ಅಂದರೆ ಅಷ್ಟು ಜನದಲ್ಲಿ ನೀವು ನಿಮ್ಮನ್ನೇ ಯಾಕೆ ಆರಿಸ್ಕೊತಾನೆ ಭಗವಂತ ಅನ್ನೋಕ್ಕೆ, ನಿಮ್ಮನ್ನು ಆರಿಸ್ಕೊಳ್ಳೋಕ್ಕೆ ನೀವು ಎಲ್ಲರಿಗಿಂತ ಉತ್ತಮರಾಗಿ ನಿಮ್ಮ ದೊಡ್ಡವ್ರಿಗೆ ನೀವು ಇಷ್ಟಪಡ್ತೀರಾ ಅಂದರೆ ಭಗವಂತನಿಗೆ ನೀವು ಇಷ್ಟ ಆಗ್ತೀರಾ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಮಾತ್ರ ಇದು ಆ ಪೂಜಾ ಫಲ ಸಿಗೋದಕ್ಕೆ ಹತ್ರ ಇರುತ್ತೆ. ಆವಾಗ ನಿಮಗೆ ಒಂದು ಮುನ್ಸೂಚನೆಯಾಗಿ ಕೊಡ್ತಾನೆ ಭಗವಂತ. ಮುನ್ಸೂಚನೆಯಾಗಿ ಕೊಡುವಾಗ ಇತೀದಂ ಕೀರ್ತಯನ್ಯಸ್ಯ ಇವಾಗ ನಿಮಗೆ ಕೀರ್ತಿ ಬರೋಕೆ ಮುಂಚೆ ನಿಮ್ಮ ಮನೆಗೆ ಯಾರು ಅತಿಥಿಯಾಗಿ ಹೆಸರಿನವ್ರು ಬರ್ತಾ ಇದ್ದಾರೆ, ಈ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಸಹಸ್ರಾನಾಂ ದಿವ್ಯಾನಾಂ ಶೇಷೇಣ ಪ್ರತಿಕೀರ್ತಿತಂ. ನಾಮ್ನಾಂ ಸಹಸ್ರಾನಾಂ ಅಂದರೆ ಪ್ರತಿ ಹೆಸರುನವರು ನಿಮಗೆ ಅದೇ ದಿವ್ಯಾನಾಂ ಅಂದರೆ ದಿವ್ಯವಾದ ನಾಮನೇ. ಅದು ಪ್ರತಿ ಒಂದು ನಾಮನು ದಿವ್ಯವಾದ ಒಂದು ನಾಮನೇ. ಅದಕ್ಕೊಂದು ವಿಶೇಷಣ ಇದೆ. ಪ್ರಕೃತಿ ತಂ ಅಂದರೆ ನಿಮಗೆ ಪ್ರಕೃತಿ ದತ್ತವಾಗುನು ನಿಮಗೆ ಒಂದು ಚಿಟ್ಟೆ ಇರ್ಬೋದು, ಒಂದು ಹುಳು ಇರ್ಬೋದು, ಒಂದು ಏನೇ ಸೃಷ್ಟಿ ಆಗ್ಬೋದು. ನೀವು ಮಾಡಿದ ಕರ್ಮದ ಫಲವಾಗಿ ಅನುಸಾರವಾಗಿ ನಿಮಗೆ ಒಂದು ಮುನ್ಸೂಚನೆಯಾಗಿ ಇವೆಲ್ಲ ನಿಮಗೆ ಕಾಣಿಸ್ಕೊಂತವೆ. ಅಂದರೆ ನಿಮಗೆ ಏನಾದರೂ ಒಂದು ಅಪಾಯ ಬರ್ಬೋದು, ಇಲ್ಲ ಒಂದು ಶುಭ ಬರ್ಬೋದು, ಅಶುಭ ಬರ್ಬೋದು. ಮುಂಚಿತವಾಗಿ ಬರುವಂಥ ಮುನ್ಸೂಚನೆಯಾಗಿ ನಿಮಗೆ ಇವೆಲ್ಲ ತೋರಿಸ್ತಾನೆ ಅಂತ ಹೇಳಕ್ಕೆ ಇತೀದಂ ಕೀರ್ತಯನ್ಯಸ್ಯ ಇದಂ ಶೃಣು ಯಾನಿತ್ಯಂ ಯಶ್ಚಾಪಿ ಪರಿಕೀರ್ತಿತಂ ನ ಶುಭಂ ಪ್ರಾಪ್ನೋತ್ ಕಿಂಚಿತ್ ಸೋಮತ್ರೇಹಂಚ ಮಾನವಃ. ನ ಶುಭಂ ಯಾವುದು ಅಶುಭ ಅಲ್ಲ, ನಿನಗೆ ಪ್ರಾಪ್ತವಾಗಿದ್ದೇ ನಿನಗೆ ತೋರಿಸುತ್ತೆ. ನೀನು ಯಾವುದೂ ಭಗವಂತ ನಿನಗೆ ಅಶುಭ ಕೊಡಲ್ಲ. ಒಂದು ನಿನ್ನ ಪ್ರಾಪ್ತಿಗೆ ಏನಿರುತ್ತೋ ಅದನ್ನ ಮುನ್ಸೂಚನೆಯಾಗಿ ನಿನಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು, ನಿನ್ನ ಪ್ರಾಪ್ತಿ ಎಷ್ಟಿರುತ್ತೆ, ನೀನು ಎಷ್ಟು ಎಂತ ಮಾತ್ರಮು ಎವ್ವರು ಕೊಲಚಿನ ಅಂತ ಮಾತ್ರಮೇ ನೀವು ಅಂತರಾತ್ಮ ಮೂಲ ಮೆದಕಿ ಚೂಸಿನ ಅಂದಂದೇ ನೀವು ಎಂತ ಮಾತ್ರమున ఎవ్వరు కొలిచిన అంత ಮಾತ್ರಮೇ ನೀವು. ಅಂದರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊತೀವಿ ಅದೇ ರೀತಿ ನಿನಗೆ ಫಲ ಬರುತ್ತೆ ಅಂತ. ವೇದಾಂತ ಬ್ರಾಹ್ಮಣೋ ಸ್ಯಂತೋ ಕ್ಷತ್ರಿಯ ವಿಜಯ ಭವಿತು. ವೇದಾಂತ ಓದಂಥ ಬ್ರಾಹ್ಮಣ ಮತ್ತು ಕ್ಷತ್ರಿಯ ನಿನ್ನ ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ನಿನ್ನ ಒಂದು ಹೊರಗಿನ ಕೆಲಸ ಅಂದರೆ ಅವರು ನೋಡು, ವೇದಾಂತ ಹೇಳೋ ಬ್ರಾಹ್ಮಣ ಪ್ರತಿ ಪುಣ್ಯ ಕಾರ್ಯಗಳು ಮಾಡ್ತಾ ಹೋಗ್ತಾರೆ. ಕ್ಷತ್ರಿಯರೇನು ಮಾಡ್ತಾರೆ, ಅವರು ಹೊರಗಿನ ಜನಗಳಿಗೆ ಒಂದು ರೋಡ್ ಹಾಕ್ಸೋದು ಇರ್ಬೋದು, ಒಂದು ಕಷ್ಟ ಸುಖಕ್ಕಿರ್ಬೋದು, ಒಂದು ಆಪತ್ತು ಬಂದಾಗೆ ಆದ್ಕೊಳ್ಳೋದು ಇರ್ಬೋದು. ಇಂಥ ಒಂದು ಪ್ರಾಪ್ತಿ ನಿನಗೆ ಜನಗಳನ್ನ ಕಾಯಂಥ ಒಂದು ಸೌಭಾಗ್ಯ ನಿನಗೆ ಸಿಗ್ತಾ ಇದೆ ಅಂತ ಒಂದು ಮುನ್ಸೂಚನೆಯಾಗಿ ವಿಜಯೀ ಭವೇತು. ಯಾವತ್ತು ಮನುಷ್ಯ ವಿಜಯ ಆಗ್ತಾನೆ, ಯಾವತ್ತು ಜಯ ಗಳಿಸೋದು ಗೊತ್ತಾ? ಜಯ ಅನ್ನೋದು
ಒಬ್ಬ ಮನುಷ್ಯನಿಗೆ ಇವನು ಒಳ್ಳೆಯವನು ಅಂತ ಹೇಳಿದಾಗ ಅವನು ಮರಣದಲ್ಲೂ ಜಯ ಪಡ್ತಾನೆ, ಅವನು ಜೀವನದಲ್ಲೂ ಜಯ ಗಳಿಸೋದು ಯಾವಾಗೆ ಅವನು ಉತ್ತಮ ರೀತಿಯಲ್ಲಿ ಇದ್ದಾಗ ಅದು ವಿಜಯ ಭವೇತು. ವೈಶ್ಯೋ ಧನ ಸಮೃದ್ಧಿ, ಇವನು ಧನ ಸಮೃದ್ಧಿ, ವೈಶ್ಯ ಧನ ಸಮೃದ್ಧಿ. ಈ ಶಟ್ರು ನಿನಗೆ ಎದುರುಗಡೆ ಮನೆಯಲ್ಲಿದ್ದರೆ ಮುಂದೊಂದು ದಿವಸ ನಿಮಗೆ ಮುಂದೊಂದು ದಿನ ನಿಮ್ಮ ಎದುರುಗಡೆನೆ ನಿಮ್ಮ ಎದುರು ಮನೆಯಲ್ಲಿ ಇದ್ದಾರೆ ಅಂದರೆ ನಿಮ್ಮ ಒಂದಲ್ಲ ಒಂದು ದಿವಸ ನೀವು ಧನ ಸಮೃದ್ಧಿ ಗಳಿಸ್ಕೊತೀರಾ. ನೀವು ಇವತ್ತು ದರಿದ್ರರಾಗಿರ್ಬೋದು, ಮುಂದೆ ಧನ ಸಮೃದ್ಧಿಯನ್ನು ಪಡಿತೀರಾ ಅಂತ ಹೇಳ್ತಿದ್ದಾರೆ. ಶೂದ್ರಂ ಸುಖಮಾಪ್ನೋಯಿತು, ಈ ಶೂದ್ರರು ನಿಮ್ಮನ್ನ ಹತ್ರ ಬರ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಸುಖಮಾಪ್ನೋಯಿತಂದರೆ ನಿಮ್ಮಲ್ಲಿ ಯಾರಿಗೋ ಮರಣ ಬರ್ತಾ ಇದೆ, ಆ ಮರಣದಿಂದ ನಿಮಗೆ ಸುಖ ಪ್ರಾಪ್ತಿ ಆಗೋದಕ್ಕೆ ಹತ್ರ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಬರ್ತಾ ಇದೆ ಅಂತ. ಮರಣ ಯಾವಾಗಲೂ ಮೃತ್ಯುಮ ಅಮೃತಂಗಮಯ ಅಂತ ಹೇಳ್ತಾರೆ. ಯಾವತ್ತೂ ನೋಡಿ, ಒಂದು ರೋಗಿಷ್ಟಿಗೆ ಮರಣ ಬಂದಿಲ್ಲ ಅಂದರೆ, ಒಂದು ವಯಸ್ಸಾದವನಿಗೆ ಮರಣ ಬಂದಿಲ್ಲ ಅಂದರೆ ಅದು ನರಕ ಹೇತು ಆಗುತ್ತೆ. ಕೆಲವರು ದುಷ್ಟರಿಗೆ ಸಾವು ಬಂದಿಲ್ಲ ಅಂದ್ರೂ ಆ ದುಷ್ಟತನ ಇನ್ನೊಂದು ಬೀಜ ಆಗಿ ಒಂದು ಆ ಪೀಳಿಗೆಯನ್ನು ಹುಟ್ಟಬೇಕಾಗಿ ಬರ್ಬೋದು. ಆ ಒಂದು ಇದಕ್ಕೆ ಇದು ಸೂತ್ರಂ ಸುಖಮಾಪ್ನೋಯಿತು. ಸುಖ ಮಾಪ್ನೋಯಿತು ಅಂದರೆ ಒಂದು ಇದನ್ನು ಕ್ಷಮಿಸಿ ಅದನ್ನು ಇದು ಕಂಪ್ಲೀಟ್ ಆಗುತ್ತೆ ಅಂತ. ಧರ್ಮಾರ್ಥಿ ಪ್ರಾಪ್ನೋಯಿತು ಧರ್ಮಂ, ಅರ್ಥಾರ್ಥಿ ಚಾರ್ಥಂ ಅಪ್ನೋಯಿತು, ಕಾಮಾನ ವಾಪ್ನೋಯಿತು ಪ್ರಜಾಂ, ಕಾಮಾನ ವಾಪ್ನೋಯಿತು ಕಾಮಿ, ಪ್ರಜಾರ್ಥಿ ಚಾರ್ಥಂ ವಾಪ್ನೋಯಿತು ಪ್ರಜಾಂ. ಈ ಅಂದರೆ ನೀನು ಧರ್ಮದಿಂದ ಅರ್ಥ ಮಾಡ್ಕೊಂಡಿದ್ಯಾ, ಧರ್ಮದಿಂದ ಅವ್ರನ್ನ ಅಂದರೆ ಆ ಕುಲದವರು ಆ ಧರ್ಮದವರು ಅಂತ ಹೇಳ್ಬಿಟ್ಟು ನೀನು ಇಷ್ಟಪಟ್ಟು ಕರ್ಕೊತಾ ಇದೆಯಾ. ಪ್ರಾಪ್ನೋಯಿತ್ ಧರ್ಮಂ, ಅರ್ಥಾರ್ಥಿ ಚಾರ್ಥಂ ಅಪ್ನೋಯಿತು. ಅರ್ಥಾರ್ಥಿ ಅಂದರೆ ಒಂದು ಜ್ಞಾನಿಗಳ, ಒಂದು ಸಂಗೀತಗಾರರ, ಇಲ್ಲ ನಿನ್ನನ್ನು ಮನಸ್ಸನ್ನು ಅರ್ಥ ಮಾಡ್ಕೊಂಡವ್ರ, ಆ ಥರ ಅರ್ಥ ಮಾಡ್ಕೊಂಡಿದ್ರೆ ಚಾರ್ಥಂ ಅಪ್ನೋಯಿತ್, ಅರ್ಥಾರ್ಥಿ ಚಾರ್ಥಂ ಅಪ್ನೋಯಿತು. ಕಾಮಾನ ವಾಪ್ನೋಯಿತು ಕಾಮಿ ಅಂದ್ರೆ ಅವ್ರನ್ನ ತುಂಬ ಇಷ್ಟಪಡ್ತಾ ಇದೆಯಾ. ಅವ್ರು ನಮ್ಮವರು ನಮ್ಮ ಸಂಬಂಧಿಕರಿಗಿಂತ ಹೆಚ್ಚು ಅಂತ ಹೇಳ್ಬಿಟ್ಟು ಕೆಲವು ಫ್ರೆಂಡ್ಶಿಪ್ನ ಮನೆಗೆ ಕರ್ಕೊಂಡು ಅವ್ರ ಜೊತೆಗೆ ಊಟ ಮಾಡ್ಕೊಳ್ಳೋದು, ಅಲ್ಲೇ ಮಲಗಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ ಬೇರೆ ಜಾತಿಯವ್ರನ್ನ ನಿಮ್ಮ ಮನೆಯಲ್ಲಿ ಮುಂದೊಂದು ದಿನ ನೀನು ಪ್ರಜಾರ್ಥಿ ಅಂದರೆ ಆ ಪ್ರಜೆಗಳು ನಿಮ್ಮನ್ನು ಸಂಬಂಧ ಆಗಿ ಬೆಳೆಸ್ಕೊತಾರೆ ಅನ್ನೋ ಒಂದು ಅರ್ಥ ಬರುತ್ತೆ. ಯಾಕಂದರೆ ಪ್ರತಿ ಒಂದು ಹೆಜ್ಜೆಯಲ್ಲೂ ನಾವು ತುಂಬ ಅರ್ಥಪೂರ್ಣವಾಗಿ ಬದುಕಬೇಕು, ಅರ್ಥಪೂರ್ಣವಾಗಿ ಜೀವಿಸಬೇಕು. ಪ್ರತಿ ಶಾಸ್ತ್ರದಿಂದ ನಮಗೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ನೀತಿ ತೋರಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಇಂಥ ಒಂದು ಅರ್ಥಪೂರ್ಣ ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಹಂಚ್ಕೊಳ್ಳೋದು ನಿಮ್ಮ ಧರ್ಮನೇ ಆಗುತ್ತೆ. ಅದು ವೇಸ್ಟ್, ಅದು ಒಂದು ಫೇಕ್ ವಿಡಿಯೋಗಳು ಮತ್ತು ಹೇಳಿದ್ದನ್ನೇ ಹೇಳೋಂಥ ವಿಡಿಯೋಗಳು. ನೀವು ಅದನ್ನು ಕೇಳೋದ್ರಿಂದ ಅವ್ರ ಸಮಯನೂ ಹಾಳಾಗೋಗುತ್ತೆ, ನಿಮ್ಮ ಸಮಯನೂ ಹಾಳಾಗೋಗುತ್ತೆ. ಒಂದು ಮುಖ್ಯವಾದ ವಿಡಿಯೋಗಳು ಸಿಕ್ಕಾಗ ನೀವು ಅದನ್ನು ಹೊಸ ಇನ್ಫಾರ್ಮೇಷನ್ನು ಅಂದರೆ ರೋಗಮುಕ್ತ ಭಾರತ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನೊಂದು ಸಂಕಲ್ಪ ಹಿಡಿದಿದ್ದೀನಿ. ಅದಕ್ಕೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಮತ್ತು ನನ್ನ ಚಾನಲಲ್ಲಿ ನಾನು ಮುಂದೆ ಹಾಕಿರೋ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದರೆ ನೋಡಿಕೊಂಡು ನೀವು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ವಿಡಿಯೋನು ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ, ನಮಗೊಂದು ಉತ್ಸಾಹ ಬರುತ್ತೆ, ಖುಷಿ ಬರುತ್ತೆ. ನಾವು ಕೆಲಸ ಮಾಡಬೇಕು ಅನ್ನೋ ಖುಷಿ ಬರುತ್ತೆ. ಅದನ್ನು ಸಂತೋಷಪಡಿಸೋ ಒಂದು ಸಮಯನ ನಾವು ಒಂದು ಸಮಯ ಮಾಡಿಕೊಂಡು ಇದೆಲ್ಲ ಮಾಡಬೇಕಂದ್ರೆ ಅದಕ್ಕೊಂದು ಪ್ರೋತ್ಸಾಹ ನೀಡಿದಂಥವ್ರು ನೀವು ಹಾಕ್ತೀರಾ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು.